ರಾಜ್ಯದಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಡಿ ಬರುವ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಅಂಬೇಡ್ಕರ್ ಸಹಾಯ ಹಸ್ತ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ರಚಿಸಬೇಕು ಹಾಗೂ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ಆಸ್ತಿ ತೆರಿಗೆ ಮೇಲೆ ಅಸಂಘಟಿತ ಕಾರ್ಮಿಕರ ಸೆಸ್ ವಿಧಿಸಬೇಕು ಅಂತ ಸೋಮವಾರದಂದು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘವು ಸರ್ಕಾರವನ್ನು ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ರಾಜ್ಯದ ಅನೇಕ ವಲಯಗಳ ಅಸಂಘಟಿತ ಕಾರ್ಮಿಕರು ಸಮಾಜಕ್ಕೆ ಅವಿಭಾಜ್ಯ ಸೇವೆ ಸಲ್ಲಿಸುತ್ತಿದ್ದರು. ಅವರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳು ಇನ್ನೂ ದೊರಕಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಅಸಂಘಟಿತ ಕಾರ್ಮಿಕರಿಗೂ ಪ್ರತ್ಯೇಕ ಸಾಮಾಜಿಕ ಭದ್ರತಾ ಮಂಡಳಿ ರಚಿಸಿ ಆಸ್ತಿ ತೆರಿಗೆ ಮೇಲೆ ಸೆಸ್ ವಿಧಿಸುವ ಮೂಲಕ ಅಂಬೇಡ್ಕರ್ ಸಹಾಯ ಹಸ್ತ ಮಂಡಳಿ ಸ್ಥಾಪಿಸಬೇಕು ಅಂತ ಮಹೇಶ್ ಪೇಟ್ಕರ್ ಅವರು ಒತ್ತಾಯಿಸಿದರು. ಕಾರ್ಮಿಕರ ಸಂಘ ಹಾಸನ ಜಿಲ್ಲಾ ಸಮಿತಿ ಈ ದಿನ ನಾವು ಇಲ್ಲಿ DC ಮೇಡಮ್ ಅವರಿಗೆ ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೇವೆ. ಈ ಮನವಿ ಪತ್ರ ಕೊಡೋ ಉದ್ದೇಶ ರಾಜ್ಯ ಸರ್ಕಾರ ಕಟ್ಟಡ ಕಾರ್ಮಿಕರು ಮತ್ತು ಮೋಟಾರ್ ಸಾರಿಗೆ ಕಾಯ್ದೆಯಡಿ ಬರುವ ಅವರಿಗೆ ಭದ್ರತಾ ಮಂಡಳಿ ರಚನೆ ಮಾಡಿದೆ ಮತ್ತು ಅವರಿಗೆ ಎಲ್ಲ ಥರದ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇದೆ. ಅದೇ ಥರ ಕಂಬಾರು, ಕುಂಬಾರು, ಚಮ್ಮಾರು, ಬೀದಿ ಬದಿ ಮೆಕ್ಯಾನಿಕ್ಕು ಹಾಗೂ ಬಟ್ಟಿ ಕಾರ್ಮಿಕರು, ಟೈಲರ್ಗಳು ಈ ಥರ ಇರೋಂಥ ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ಥರದ ಮೂಲಭೂತ ಸೌಕರ್ಯಗಳು ಇನ್ನೂ ತಂಗ ಸರಿಯಾಗಿ ಸಿಗ್ತಾ ಇಲ್ಲ. ಇದೇ ಥರ ಕಟ್ಟಡ ಕಾರ್ಮಿಕರು ಮತ್ತು ಮೋಟಾರ್ ಸಾರಿಗೆ ಕಾಯ್ದೆಯವರಿಗೆ ಏನು ಕೊಡ್ತಾ ಇದ್ದೀರಾ ಅದೇ ಥರ ಮೂಲಭೂತ ಸೌಕರ್ಯಗಳನ್ನು ಅವರಿಗೂ ಕೊಡಬೇಕು ಹಾಗೂ ಅವರು ಒಂದು ಭದ್ರತಾ ಮಂಡಳಿಯನ್ನು ಆದಷ್ಟು ಬೇಗ ರಚನೆ ಮಾಡಬೇಕಂತ ಆಗ್ರಹಿಸ್ತೀವಿ. ಇದನ್ನು ಕಾರ್ಯಗತ ಆಗಿದ್ದಲ್ಲಿ ರಾಜ್ಯಾದ್ಯಂತ ಮತ್ತೊಮ್ಮೆ ಉಗ್ರವಾದ ಪ್ರತಿಭಟನೆಯನ್ನು ನಾವು ಖಂಡಿತ ಮಾಡ್ತೀವಿ. ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ರಾಜ್ಯ ಉಪಾಧ್ಯಕ್ಷರು ಮಹೇಶ್ ಪೇಟ್ಕರ್. ಇದೇ ವೇಳೆ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಸಾಣೇನಹಳ್ಳಿ, ಜಿಲ್ಲಾ ಉಪಾಧ್ಯಕ್ಷ ಸಗೀರ್ ಅಹಮದ್, ಜ್ಞಾನೀಶ್, ನಾಗಲಕ್ಷ್ಮಿ, ಅಮೃತ ಕುಮಾರ್, ಪ್ರತಿಮಾ, ರೂಪಾ ಇತರರು ಉಪಸ್ಥಿತರಿದ್ದರು.